ಎಲ್ರಿಗೂ ನಮಸ್ಕಾರ ಗುರುಮಾಲ್ಸ್. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ಮ್ಯಾಟ್ರ್ ಏನಪ್ಪ ಅಂದರೆ ನಮಗೆ ಟೈಮು ರೀಚ್ ಆಗಿದ್ದು ಬಂದು 10:30 ಆಗೋಗಿತ್ತು. ಸೊ ನಾಗುಮಲೆಗೆ ಫಸ್ಟ್ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಹಾಕಿದ್ದು. ಅಲ್ಲಿ ಹೋಗಿ ನೋಡಿದಾಗ ಏನಂದ್ರು ಅವರು ಅಂದರೆ 10 o'clock ಲಾಸ್ಟ್ ಅಂತೆ. ಅಂದರೆ ಅಲ್ಲಿ ಹೋಗಿ ಬುಕ್ ಮಾಡ್ಕೊಂಡು ಹೋಗ್ತಾರಲ್ಲ, ಅಂದರೆ ಆನ್ ಸ್ಪಾಟ್ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಅಲ್ಲಿ ಬುಕ್ ಮಾಡ್ಕೊಂಡು ಹೋಗೋ ಕ್ಯಾಂಡಿಡೇಟ್ಗಳಿಗೆ 10 o'clock ಅಲ್ಲಿ ಜೀಪ್ಗಳು ಸ್ಟಾಪ್ ಮಾಡ್ತಾರೆ ಅಷ್ಟೇ. 10 o'clock ಏನಿದ್ರು 9:30 ಒಳಗಡೆ ಹೋಗ್ಬೇಕಂತೆ. ಸೊ ನಾವೇನು ತಪ್ಪು ಮಾಡಿದೀವಿ ಅಂದರೆ ಬುಕ್ ಮಾಡ್ಕೊ ಬರ್ಬೇಕಾಯ್ತು ಆನ್ಲೈನಲ್ಲೇ. ಸೊ ಅಲ್ಲೇ ಹೋಗಿ ಬುಕ್ ಮಾಡ್ಕೊಳ್ಳೋಣ ಅಂತ ಬಂದ್ಬಿಟ್ಟಿದ್ದೀವಿ. ಇವಾಗ ಇನ್ಕಂಪ್ಲೀಟ್ ಅದು, ನಾಗುಮಲೆಗೆ ಹೋಗೋಕ್ಕಾಗಲ್ಲ. ಯಾವಾಗೇ ಆಗಲಿ ನಾವು ಮಹದೇಶ್ವರ ಬೆಟ್ಟಕ್ಕೆ ಬಂದಾಗ ನಾನು ಇದುವರೆಗೂ ನೋಡಿಲ್ಲ, ಪ್ಲಸ್ ಹೋಗೂ ಇಲ್ಲ. ಈ ಸಲ ಒಂದು ಸ್ವಲ್ಪ ಬೇಜಾರಾಯಿತು. ಇನ್ನೊಂದು ಅರ್ಧ ಗಂಟೆ 1 ಅವರಲ್ಲಿ ಹೆಚ್ಚು ಕಮ್ಮಿ ಆಗೋಯ್ತಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ, ಬೆಟರ್ ಲಕ್ ನೆಕ್ಸ್ಟ್ ಇನ್ನೊಂದ್ಸಲ ಬಂದೇ ಬರ್ತೀನಿ. ಈಗ ಟೈಮ್ ಬಂದು ಒಂದು 11 o'clock ಆಗಿದೆ. ಇಲ್ಲೇ ಇದ್ದು ಟೈಮ್ ವೇಸ್ಟ್ ಮಾಡೋ ಬದಲು ನಾನು ನನ್ನ ಫ್ರೆಂಡು ಸೇರ್ಕೊಂಡಿಬ್ರು ಈ ಹೊಗೆನೆಕಲ್ಗೆ ಹೋಗ್ತಾ ಇದೀವಿ. ಗೋಪಿನಾಥಮು ಈ ಪಾಲಾರ್ ಬೀಟು ಅದೆಲ್ಲ ನಾನು ನೋಡಿರ್ಲಿಲ್ಲ, ಇದೇ ಫಸ್ಟ್ ಹೋಗ್ತಾ ಇರೋದು. ಆಕ್ಚುಲಿ ಹೊಗೆನೆಕಲ್ಗೆ ನಾನು ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ತಮಿಳ್ನಾಡು ಸೈಡಿಂದ ಒಂದ್ಸಲ ಹೋಗಿದ್ದೀನಿ ನಾನು ನನ್ನ ಫ್ರೆಂಡು. ನೋಡೋಣ ಈ ಸೈಡೆಲ್ಲ ಹೆಂಗಿದೆ ರೋಡು ಅಂತ. ಹೊರಗೆ ಐತೆ ಹುಡುಗರು, ಅದಕ್ಕೆ ವೀರಪ್ಪನು ಈ ರೇಂಜಿಗೆ ಆಟ ಆಡಿರೋದು. ಶಿರಾಡಿ ಘಾಟಲ್ಲಿ ಶಿರಾಡಿ ಘಾಟಲ್ಲಿ ನಾವು ಬೆಟ್ಗಳು ನೋಡ್ತೀವಲ್ಲ, ಅದೇ ಥರ ಇಲ್ಲ. ಸೊ ಗೈಸ್, ನಾನು ಮಾಡಿರೋ ತಪ್ಪುಗಳನ್ನ ನೀವು ಮಾಡೋಕೆ ಹೋಗ್ಬೇಡಿ. ನೀವು ಇಲ್ಲೇ ಬಂದು ಟಿಕೆಟ್ ತೊಗೊಂಡು ಹೋಗೋದಕ್ಕಿಂತ ಆನ್ಲೈನಲ್ಲೇ ಟಿಕೆಟ್ ಬುಕ್ ಮಾಡಿಕೊಂಡು ಬಂದರೆ ಒಳ್ಳೇದಾಗುತ್ತೆ. ಯಾಕಂದರೆ ಅದು ಟೈಮಿಂಗ್ಸ್ ಇರೋಲ್ಲ. 12 o'clockವರೆಗೂ ಕರ್ಕೊಂಡು ಹೋಗ್ತಾ ಇರ್ತಾರೆ. ಯಾವುದೇ ಡೇ ವೇಸ್ಟ್ ಆಗಲ್ಲ. ನೋಡಿ ನಮ್ದು ಆಯ್ತು ಈ ಥರ ಡೇ ವೇಸ್ಟ್ ಆದಾಗ ಮಾಡ್ಕೊಳ್ಳೋದಕ್ಕಿಂತ ಮೊದಲೇ ಬುಕ್ ಮಾಡಿದರೆ ಇವತ್ತು ನಾವು ಹೋಗ್ಬೋದಾಗಿತ್ತು. ಏನೋ ಮಾಡೋಕ್ಕಾಗಲ್ಲ, ನಡಿರೋಣ. ನಮಗೆ ಆ್ಯಕ್ಚುಲಿ ಒಂದು ಸುಮಾರು ದಿನದಿಂದ ನನ್ನ ಸೀರೀಸ್ ಎಲ್ಲ ನೋಡ್ತಾ ಇದ್ದೆ ವೀರಪ್ಪಂದು. ಗೋಪಿನಾಥಮ್ಮ ಹೇಗಿದೆ ಅಂತ ಕ್ಯೂರಿಯಾಸಿಟಿ ಇತ್ತು. ಸೊ ಮೇ ಬಿ ಈ ವಿಡಿಯೋದಲ್ಲಿ ಆಗ್ಬೋದು ಅನ್ಸುತ್ತೆ. ಅದು ನೋಡ್ಬೋದು ನಾವು ಅವ್ರ ಊರನ್ನ ಹೆಂಗಿದೆ ಏನು ಅಂತ. ನೀವೋಣ ಗುರ್ಮಾಲ್ಸ್. ನಾವಿವಾಗ ನಿಯರ್ ಪಾಲಾರ್ ಬ್ರಿಡ್ಜ್ ಹತ್ರ ಇದೀವಿ. ನೋಡಿ ಇಲ್ಲಿ ಲೆಫ್ಟ್ ತಗೊಂಡ್ರೆ ಗೋಪಿನಾಥಂ ಸೈಡ್ ಹೋಗುತ್ತೆ, ಸ್ಟ್ರೈಟ್ ಹೋದ್ರೆ ತಮಿಳ್ನಾಡು. ಗೈಸ್ ಇದೆ ನೋಡಿ, ಪಾಲಾರ್ ಟು ಗೋಪಿನಾಥಂಗೆ ಕನೆಕ್ಷನ್ ಇರುವಂತ ರೋಡು. ಇವಾಗ್ಲೇನೆ ಈ ತರ ಇದೆ. ಇನ್ನು 30-40 ವರ್ಷದಿಂದ ಯಾವ ತರ ಇರ್ಬೇಡ ಈ ರೋಡ್ಗಳು. ವೀರಪ್ಪನ್ ಇದ್ದಂತ ಕಾಲದಲ್ಲಿ ಅದಕ್ಕೆ ಇಷ್ಟೊಂದು ಸಖತ್ತಾಗಿ ಆಟ ಆಡ್ಸೋನ. ಇಷ್ಟು ಟೈಮ್ ತಗೊಂಡ ಸಿಕ್ಕಿಲ್ಲ ಅಣ್ಣ ಪೊಲೀಸ್ ಅವ್ರ ಕೈಗೆ. ಇವಾಗ ಈ ತರ ಇದೆ ಅಂದ್ರೆ ಇನ್ನು ಅವಾಗ ನೋಡಿ ಯಾವ ತರ ಇರ್ಬೇಕು ಅಲ್ವಾ. ಇಮ್ಯಾಜಿನೇಷನ್ ಮಾಡಕ್ಕಾಗಲ್ಲ ಗುರು. ಸೊ ಗುರ್ಮಾಲ್ಸ್, ನೀವೇನಾದ್ರು ಹೊಗೆನೆಕಲ್ಲು ಬರಬೇಕು ಅಂದ್ರೆ MM Hills ಅಂತಾನೆ ಒಂದು KSRTC ಬಸ್ಗಳಿದೆ. ಒಂದು 3 times ಬರ್ಬೋದೇನೋ ಮೇ ಬಿ. ಸೊ ಅದರಲ್ಲೂ ಬರ್ಬೋದು. ಇಲ್ಲ ಅಂದ್ರೆ ಬೆಟರ್ ನೀವು ಪ್ರೈವೇಟ್ ವೆಹಿಕಲ್ ಗಳಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ. ಯಾವಾಗ ಅಂದ್ರೆ ಅವಾಗ ಹೋಗ್ಬೋದು ಬರ್ಬೋದು. ಅಂದ್ರೆ ವೆಯ್ಟ್ ಮಾಡೋ ನೆಸೆಸಿಟಿ ಇರಲ್ಲ. ಸೊ ಬನ್ನಿ, ನನಗೆ ನೋಡೋಣ. ಇದು ನಾನು ಫಸ್ಟ್ ಅಲ್ಲ ಬರ್ತಾ ಇರೋದು. ಏನೇನಿದೆ ಏನೇನಿಲ್ಲ ಅಂತ ಗೊತ್ತಿಲ್ಲ ನನಗೆ. ಗೋಪಿನಾಥಮ್ ನೋಡ್ದಂಗೆ ಆಗುತ್ತೆ. ಒಂದು ಟೈಮಲ್ಲಿ ವೀರಪ್ಪನ್ನು ಲಾರಿಲಿ ಗಂಧ ಸಾಗಿಸ್ತಿದ್ದು ಇದೇ ರೋಡಲ್ಲೇ. ಪೊಲೀಸ್ ಕ್ಯಾಂಪ್ಗಳೆಲ್ಲ ಇದೇ ಸ್ಪಾಟಲ್ಲೇ ಓಡಾಡ್ತಾಯಿತ್ತು. ಈ ಪಾಲಾರ್ ಚೆಕ್ ಪೋಸ್ಟಲ್ಲೇ ಪೊಲೀಸ್ ಕ್ಯಾಂಪ್ಗಳೆಲ್ಲ ಇದ್ದಿದ್ದು. ಇವಾಗ ಅಂಥ ಪ್ಲೇಸಲ್ಲಿ ನಾವು ಓಡಾಡ್ತಾ ಇದ್ದೀವಿ ಅಲ್ವಾ. ಅಲ್ಲಿ ಗೈಸ್, ನೀವೆಲ್ಲೇ ನೋಡ್ತಾ ಇದ್ದೀರಾ, ಇವರು DF ಶ್ರೀನಿವಾಸು. ಇದು ಆ್ಯಕ್ಚುಲಿ ಪಾಲಾರ್ ಗೇಟ್ ಹತ್ರ ಬರುವಂಥ ಚೆಕ್ ಪೋಸ್ಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟು. ನೋಡಿ ಅವ್ರದ್ದು ಅಚೀವ್ಮೆಂಟು, ಅವ್ರು ಹೇಗೆ ವೀರಪ್ಪನ ಮನ ಪರಿವರ್ತನೆ ಮಾಡೋಕ್ಕೆ ಟ್ರೈ ಮಾಡಿದ್ರು ಅದೆಲ್ಲ ಹಾಕಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಜಿಂಕೆ ಕಾಣಿಸ್ತಾ ಇದೆ, ನಮ್ಮ ಕ್ಯಾಮ್ರಾ ಕಣ್ಣು ಕಾಣಿಸ್ತಾ ಇಲ್ಲ ಅಷ್ಟೇ. ಇವರೇ ಫಾರೆಸ್ಟ್ ಅವರೇ ಸಾಕಿರ್ತಾರೆ. ಸೊ ಗೈಸ್, ವಿಡಿಯೋದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡೋಣ ಅಂದ್ಬಿಟ್ಟು ನಮ್ಮ ದ್ರೋಣಾಚಾರ್ಯರಿಗೆ ಗಾಡಿನ ಕೊಟ್ಟಿದ್ದೀನಿ ಡ್ರೈವ್ ಮಾಡಲಿ ಅಂತ. ಆವಾಗಿಂದ ನಾನೇ ಕುತ್ಕೊಂಡು ಓಡಿಸಿ ಬೋರ್ ಆಗ್ಬಿಟ್ಟಿದೆ. ಹುಡುಗನ ಓಡಿಸ್ಲಿ ಅಂದ್ಬಿಟ್ಟು ಕೊಟ್ಟಿದ್ದೀವಿ. ಆ್ಯಕ್ಚುಲಿ ಈ ಫಾರೆಸ್ಟಲ್ಲಿ ಏನು ನವಿಲುಗಳು ಜಾಸ್ತಿ. ಈ ರೋಡಲ್ಲಿ ಹೋಗ್ತಾ ಇದ್ದರೆ ಎಷ್ಟು ಕ್ರಾಸ್ ಆಗ್ತಾಯಿದೆ ಅಂದರೆ ಹುಸಿ ಎಲ್ಲ. ಮೇ ಬಿ ಇಲ್ಲಿ ಈ ಫಾರೆಸ್ಟ್ಗಳು ತಿಕ್ ಫಾರೆಸ್ಟ್ ಅಲ್ವಾ, ಜಾಸ್ತಿ ಆಗಿರಬೇಕು ನನ್ನ ಪ್ರಕಾರ. ಇದೇ ನೋಡಿ ಕರಿಕಲ್ ಗುಡ್ಡ. ಇದೇ ಸ್ಪಾಟ್ ಅಲ್ಲೇ 1999ರಲ್ಲಿ MM Hills ನ ಇನ್ಸ್ಪೆಕ್ಟರ್ ಆದಂತ ದಿನೇಶ್, ಶಂಕರ್ ರಾವ್, ಚಂದ್ರಪ್ಪ ಮತ್ತು ಅವರ ಕಲೀಗ್ಸ್ ಈ 5 ಜನ ಟೀಮುನು ಡೇ ರಿಲೀಫ್ಗೆ ಅಂತ ಗೋಪಿನಾಥಂ ಕಡೆಯಿಂದ ಹೊಗೆನೆಕಲ್ಗೆ ಬಂದಿರ್ತಾರೆ. ಇಲ್ಲೆಲ್ಲ ಫಿಶ್, ಆಯಿಲ್ ಮಸಾಜು, ಸ್ವಿಮ್ಮಿಂಗ್ ಮಾಡೋಕೆ ಅಂತಾನೆ ಅವಾಗೆ ಫೇಮಸ್ ಇರುತ್ತೆ. ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರುವ ಸಮಯದಲ್ಲಿ ಅಷ್ಟರಲ್ಲಾಗ್ಲೇ ಅವನಿಗೆ ಆ ವಿಷಯ ತಿಳ್ಕೊಂಡ್ಬಿಟ್ಟು ವೀರಪ್ಪನ್ ಕಡೆಯವರು 10 ಜನ ಇದೇ ಬೆಟ್ಟದಲ್ಲಿ ಐಡಲ್ ಆಗಿ ಕುತ್ಕೊಂಡು ಈ ಸ್ಪಾಟ್ ಬಂದಾಗ ಶೂಟ್ ಔಟ್ ಮಾಡಿ ಇವ್ರನ್ನ ಡೆತ್ ಮಾಡಿರ್ತಾರೆ. ಇದೇ ಸ್ಪಾಟ್ ಅಲ್ಲೇ 4 ಜನದ ಡೆತ್ ಆಗ್ಬಿಡುತ್ತೆ. ಒಬ್ರು ಮಾತ್ರ ಉಳ್ಕೊಂಡಿರ್ತಾರೆ. ಅವರೇನೆ ಗಾಡಿನ ರಿಟರ್ನ್ ತಗೊಂಡೋಗಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಹುತಾತ್ಮರಾದ ಕರ್ನಾಟಕದ ಪೊಲೀಸರಿಗೆ ಇಲ್ಲಿಂದ ನಮನ ಸಲ್ಲಿಸುತ್ತಾ ನೆಕ್ಸ್ಟ್ ಗುರ್ಮಾಲ್ಸ್ ಫೈನಲಿ ರೀಚ್ಡ್ ದ ಹೊಗೆನೆಕಲ್ ಫಾಲ್ಸ್. ಇದೆ ನೋಡಿ ಕರ್ನಾಟಕ ಸೈಡಿಂದ ಈ ಥರ ಇದೆ. ಆ್ಯಕ್ಚುಲಿ ಇದು ಜಾಸ್ತಿ ಡೆವಲಪ್ ಆಗಿಲ್ಲ ನನ್ನ ಪ್ರಕಾರ. ಕರ್ನಾಟಕ ಸೈಡಿಂದ ಕಮ್ಮಿನೇ ನೋಡಿ, ಯಾರು ಜಾಸ್ತಿ ಜನ ಇಲ್ಲ. ಸಂಡೇ ಇವತ್ತು ಆದ್ರೂ ಕಮ್ಮಿನೇ. ನಾನು ಹೇಳಿದ್ನೆಲ್ಲ ಬಸ್ ಬಂದಿದೆ ಅಂತ, ಅದೇನೆ
ಬನ್ನಿ ಹೋಗೋಣ. ಇದು ನಾನು ಫಸ್ಟ್ ಎಲ್ಲ ಬಂದಿರೋದು. ಇಲ್ಲಿ ಚಳಿ ಈ ತಮಿಳ್ನಾಡು ಸೈಡಿಂದ ಬಂದರೆ ರೆಸ್ಟ್ ರೂಮ್ಗಳು ಅಂದರೆ ರೂಮ್ಗಳೆಲ್ಲ ಸಿಗುತ್ತೆ. ಇಲ್ಲೆಲ್ಲ ಮೇ ಬಿ ಅಲ್ಲೆಲ್ಲ ಇಲ್ಲ, ಸ್ವಲ್ಪ ಕಮ್ಮಿನೇ. ಈ ಕಡೆ ಎಲ್ಲ ಜನಗಳು ತೆಪ್ಪ ಇದೆ, ಮೇ ಬಿ ರೈಡಿಂಗ್ ಇರ್ಬೋದು. ಏನು ಹಾಂ ಅಲ್ಲಿ ಹೋಗ್ಬೇಕು. ಹಾಂ ನೋಡೋಣ, ಕೇಳೋಣ ಎಷ್ಟಾಗುತ್ತೆ ಅಂತ. ಹೋಗೋಣ ಏನು ಹಾಂ ಗಾಡಿಯಲ್ಲಾಗಲಿ, ಇವ್ರ ಗಾಡಿಗಳು ತೆಗಿತಾರೆ ಅನ್ಸುತ್ತೆ. ಫ್ರೆಂಡ್ಸ್ ಇದೆ ನೋಡಿ, ಮೇಟೂರ್ ಡ್ಯಾಮ್ ವಾಟರ್ ಅಂದರೆ ಬ್ಯಾಕ್ ವಾಟರ್ ಬರುತ್ತೆ. ಇದು ಕಾವೇರಿ ಹೊಳೆ, ಹೊಗೇನಕಲ್ ಫಾಲ್ಸ್. ಇಲ್ಲಿ ತೆಪ್ಪ ರೈಡಿಂಗ್ ಚಾರ್ಜಸ್ ಬಂದು ಒಂದು ತೆಪ್ಪಗೆ 800 ರೂಪಾಯಿ ಇರುತ್ತೆ. ಪರ್ ರೇಟು 200. ನೀವೇನಾದ್ರು ಸಿಂಗಲ್ ಇಲ್ಲ ಡಬಲ್ ಬಂದರೆ ಒಂದು ತೆಪ್ಪಗೆ 800 ರೂಪಾಯಿ ಕೊಡಬೇಕಾಗುತ್ತೆ. ಅದ್ರ ಬದಲು ಇಲ್ಲೇ ಯಾರ ಜೊತೆ ಯಾರೋ ಮಾತಾಡ್ಕೊಂಡು ಗ್ರೂಪಲ್ಲಿ ಹೋಗಿ ಬೆಟರು. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿ ಆಗ್ತಾ ಇದ್ದೀವಿ ತೆಪ್ಪ ರೈಡಿಂಗ್ ಮಾಡೋಕ್ಕೆ. ನೋಡಿ ಇವರೇ ನಮ್ಮ ತೆಪ್ಪ ಡ್ರೈವರ್. ಬನ್ನಿ ಪೀಠವನ್ನು ಅಲಂಕರಿಸೋಣ. ಯಾರ್ಯಾರಿಗೆ ಸ್ವಿಮ್ಮಿಂಗ್ ಬರುತ್ತೆ ಬ್ರೋ? ನಿಮಗೂ ಬರುತ್ತಾ? ನೀವು ಈಗ ಅವೆಲ್ಲ ಕೇಳ್ಬರ್ತೀನಿ. ಶೂಟಿಂಗ್ ಎಲ್ಲ ಆಗಿರುತ್ತಲ್ಲ ಇಲ್ಲಿ ಮಳೆ ಬಂದಾಗ ಇಲ್ಲಿವರೆಗೂ ನೀರಾ? ಸೊ ಗೈಸ್, ಜಾಸ್ತಿ ನೀರು ತುಂಬಿದಾಗ ಕಲ್ ಮೇಲೆ ಮಾರ್ಕ್ ಆಗಿರುತ್ತೆ. ಆ ಮಾರ್ಕ್ ನೋಡಿದ್ರೇ ಒಂದು ಆಲ್ಮೋಸ್ಟ್ ಒಂದು 20 ಫೀಟ್ ಹೈಟ್ ಬರುತ್ತೆ. ಅವಾಗೆ ಅಷ್ಟು ನೀರು ಬರುತ್ತೆ. ಅಂದರೆ ಇವಾಗ ಇದಿಷ್ಟೇ ಇರ್ಬಿಡ ಅಲ್ಲ. ನಾವು ಇಲ್ಲಿ ಟಚ್ ಬಿಡಿ, ಬೆಟ್ಟ ಅಂದರೆ ಬೆಟ್ಟದಂದ್ರೆ ಎಲ್ಲ ಟಚ್ಚು. ಕಾನ್ಫಿಡೆನ್ಸ್ ತುಂಬಿಕೊಳ್ಳೋದ್ರೆ ಈ ಹಣ್ಣು ನೋಡಿ ಕಲಿಬೇಕು. ಕರ್ಕೊಂಬಂದು 70 ಅಡಿ ಅದೇ ಅಂದರೆ ಹೆಂಗ್ ತಡಿಬೇಕು ಜೀವ? ಸ್ವಿಮ್ಮಿಂಗ್ ಬರುತ್ತೆ ತಾನೇ? ಹಂಗಾದ್ರೆ ಸರಿ. ಕಾನ್ಫಿಡೆನ್ಸ್ ಯಾರು ಒಬ್ರು ಇದ್ದಾರೆ ಅಂದರೆ ಕಾನ್ಫಿಡೆನ್ಸ್. ಅಂದರೆ ಆ ಥರ ಎಲ್ಲ ಇಲ್ಲಿವರೆಗೂ ಏನು ಆ ಥರ ಎಲ್ಲ ಆಗಿಲ್ಲ. ಹಂಗಿದ್ರೆ ಇಲ್ಲಿವರೆಗೂ ಆಗಂಗಿಲ್ಲ ಅನ್ಸುತ್ತೆ. ಸೊ ಗೈಸ್, ನಾವಿವಾಗಿರೋ ಸ್ಪಾಟು ಬಂದು 70 ಫೀಟ್ ಡೀಪ್ ಇದೆ. ಇನ್ನು ನಮಗೆ ಬೇರೆ ಸ್ವಿಮ್ಮಿಂಗ್ ಬರೋಲ್ಲ, ಫುಲ್ಲು ಡರ್. ಆ ಥರ ಎಲ್ಲ ಪ್ರಾಬ್ಲಮ್ ಎಲ್ಲ ಆಗಿಲ್ಲ ಅಲ್ವಾ? ಇವ್ರ ಮೇಲೆ ಬರ ಹಾಕೊಂಡು ಉಗೆ ಮಾದಪ್ಪ 70 ಅಡಿ ಆಯ್ತೈತೆ ಕರ್ರಪ್ಪ. ಯಾಕಣ್ಣ ನೀವು ಭಯ ಬೀಳಲ್ಲ, ಅವ್ರನ್ನೂ ಭಯ ಬೀಳಿಸ್ತಾ ಇದ್ದೀರಾ? ಇದೆಲ್ಲ ಕಾವೇರಿ ಹಾಕ್ಬಿಟ್ರಣ. ನಿಮ್ದು ಊರ ಗೋಪಿನಾಥ? ಇಲ್ಲ, ಆಳಂಬರಿ ಮಂಡೂರು ಕಳಿಸ್ತಲ್ಲ. ಮಂಡೂರಿಂದ 4 ಕಿಲೋಮೀಟರ್ ಹೋಗ್ಬೋದು. ವೀರಪ್ಪನವ್ರ ಊರು ಇಲ್ಲೆಲ್ಲ. ಹೌದು, ಗೋಪಿನಾಥ ನೋಡಿದ್ದೀರಾ ನೀವಲ್ಲ? ವೀರಪ್ಪನವ್ರು ನೋಡಿದಿರಾ? ಪುಣ್ಯವಂತರು ಬಿಡಿ. ಅವ್ರನ್ನೆಲ್ಲ ಒಳ್ಳೆಯವರು ಅಂತಾರೆ, ಕೆಲವರು ಕೆಟ್ಟವರು ಅಂತಾರೆ. ಒಳ್ಳೆಯವರು ಕೆಟ್ಟವರು. ಅದೇ ಪೊಲೀಸವ್ರಿಗೆ ಹಾಕೋಡೋರಿಗೆ ದಂಡಂ ದಶಗುಣ ಅಂತೀರಾ? ಅವಾಗೆಲ್ಲ ಹೆಲ್ಪ್ ಮಾಡಿದಾರೆ ಅಂತಲ್ಲ, ಅಂದರೆ ಮದುವೆ ಗಿದ್ವೆ ಮಾಡೋರಿಗೆಲ್ಲ ದುಡ್ಡು ಗಿಡ್ಡೆಲ್ಲ ಕೊಟ್ಟವ್ರು ಅಂತಲ್ಲ, ಕೊಳ್ಳೆ ಹೊಡೆದಿರೋದು. ಅವರೆಲ್ಲ ಇರ್ಬೇಕಾದ್ರೆ ನೀವು ಚಿಕ್ಕ ಹುಡುಗರಣ್ಣ? ಒಂದು ಹಿಂಗಿದ್ದವ್ರು ಅವ ರಿಯಲ್ ಹೀರೋ. ಪೊಲೀಸರು ಒಳಗಡೆನೆ ಬರ್ತಾ ಇರಲಿಲ್ಲ. 20 ವರ್ಷ ಆಯ್ತು ನನಗೆ. 20 ವರ್ಷ ನಿಮಗೆ? ಓ, ನಮ್ಮ ಥರ ಏಜು. ಯಾವ ಸೈಡ್ ಜಾಸ್ತಿ ಅಣ್ಣ? ಈ ಕರ್ನಾಟಕ ಸೈಡಿಂದ ಜಾಸ್ತಿನಾ ಆ ಕಡೆಯಿಂದ ಜಾಸ್ತಿ? ಅಂದರೆ ಅಲ್ಲೆಲ್ಲ ಫಿಶು ಗಿಶ್ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ. ಇಲ್ಲಿ ಸ್ವಲ್ಪ ಫಾರೆಸ್ಟ್ ಸ್ಟ್ರೀಟಾ ಕರ್ನಾಟಕ? ಹಾಂ ಹಾಂ ಹಾಂ. ಆ ಮಾರ್ಕ್ ಐತಲ್ಲ ಅಣ್ಣ, ಆ ಮಾರ್ಕ್ವರೆಗೂ ಬಂದರೆ ಅದೇ ಒಂದು ಏನಿಲ್ಲ ಒಂದು 15 ಅಡಿ ಐತೆ. ಅಲ್ಲಿವರೆಗೂ ಬಂದರೆ ಹೊಡಿತೀರಾ? ಮೇಲ್ಕಡೆ ಕರೆಸಿ ಸಾಯ್ತು ಬಂದರೆ ಓಡಿಸಿಲ್ಲ. ಹಾಂ ಹಾಂ. ನೀವು ಜಾಸ್ತಿ ಕ್ರೌಡ್ ಇಷ್ಟಪಡಲ್ಲ ಅಂದರೆ ಈ ಕರ್ನಾಟಕ ಸೈಡಿಂದ ಹೊಗೇನಕಲ್ಗೆ ಬನ್ನಿ. ಅದು ಜಾಸ್ತಿ ಕ್ರೌಡಿಂದ ತುಂಬಿರಲ್ಲ, ಲಿಮಿಟೆಡ್ ಪೀಪಲ್ಸ್ ಮಾತ್ರ ಇರ್ತಾರೆ. ನೀವು ಏನು ಅಂಚಟ್ಟಿ ಸೈಡಿಂದ ಬರ್ತೀರಾ ಆ ಸೈಡೆಲ್ಲ ಫುಲ್ಲು ಕ್ರೌಡ್ಗಳಿರುತ್ತೆ. ಸೊ ಅಷ್ಟು ಎಂಜಾಯ್ಮೆಂಟ್ ಅನ್ಸಲ್ಲ. ಗ್ರೂಪ್ ಥರ ಮೇಂಟೈನ್ ಮಾಡ್ತಾ ಇದ್ದೀರಾ? ಈಗ ಜನ ಇದ್ದೀರಲ್ಲ ಟೋಟಲ್? ಈಗ 70 ಜನ. 70 ಜನ ಇದ್ದೀರಾ? ಟೋಟಲ್ ಎಷ್ಟು ಟ್ರಿಪ್ ಆಯ್ತು? ಇಷ್ಟು ಟೋಟಲ್ ಆಗಿ ಡಿವೈಡ್ ಮಾಡ್ಕೊಬೇಕಂತ ಒಂದು ರೌಂಡ್ ಒಬ್ಬರು ಎಲ್ಲರೂ ಒಂದೊಂದು ರೌಂಡ್ ಹೊಡಿಲೇಬೇಕು. ಹಾಂ ಹಾಂ. ಜೀವನ ಮಾಡಿದ್ರು ಅವಾಗ ಇದೇ ಥರ ತೆಪ್ಪದಲ್ಲಿ ದಾಟ್ತಾ ಇದ್ರಂತಲ್ಲ ಅವರೆಲ್ಲ. ಹೆಂಗೆ ಓಡಾಡಿದ್ರು ಜಾಸ್ತಿ ಇದೆ ಈ ಕಡೆ. ಇದೇ ಕಡಲ್ವಾ? ಸತ್ಯನಲ್ಲ. ಯಾವ ಸೈಡ್ ಅಣ್ಣ? ಈ ಸೈಡಾ ಆ ಸೈಡಾ? ಅವ್ರು ಇದ್ದಿದ್ದು ಕಾಡಲ್ಲಿ ಜಾಸ್ತಿ. MMLC ಸೈಡು. ಹಾಂ ಹಾಂ ಹಾಂ. ಆಮೇಲೆ ಪೊಲೀಸವ್ರನ್ನ ಹೊಡೆದಾದ್ಮೇಲೆ ತಮಿಳ್ನಾಡಿಗೆ ಹೋಗಿದ್ದಲ್ವಾ ಅಣ್ಣ? ಮಾಲೆ ಅಲ್ಲೇ ಬಿಚ್ಚಿ ಬರುತ್ತಾನೆ. ಇಲ್ಲಿ ಮಾಲೆ ಧಾರಣೆ ಮಾಡಿರ್ತೀವಲ್ಲ, ಅಲ್ಲಿಗೆ ಬಂದು ತೆಗಿಬೇಕು. ನಾವು ಅಲ್ಲೇ ಬಿಚ್ಚಿಟ್ರೆ ನಾವು ಮಾಡಿರೋಂಥ ದರ್ಶನ, ಅಲ್ಲಿ ಸಿಕ್ಕಂಥ ಫಲ ಅಲ್ಲೇ ಬಿಡ್ಬೋದು. ಆ ಥರ ಇದೆಯಾ? ನಾನು ಅನ್ಕೊಂಡಿದ್ದೆ ಅದು ಇರ್ಮುಡಿ ಎಲ್ಲ ಕಟ್ಬಿಟ್ಟು ಅಲ್ಲೇ ಎಲ್ಲ ಇದು ಮಾಡ್ಬಿಟ್ಟು ಬರ್ತಾರೆ ಅಂತ. ನಾವು ಇಲ್ಲಿ ಮೂಲಸ್ಥಾನ ನಾವು ಸನ್ನಿಧಿ ಮಾಡ್ಕೊಂಡು ಇಷ್ಟು ದಿನ ವ್ರತಾನ ಆಚರಣೆಗಳನ್ನ ನೀವು ಗುರುಮಾಲೆಗ ಅದೇನೋ ಗುರು ಅಂತ ಏನೇನೋ ಹೇಳ್ತಾರಲ್ಲ, ಸ್ವಾಮಿ ದೀಕ್ಷೆ ಮಾಡ್ಕೊಂಡಿರ್ತಕ್ಕಂಥವ್ರು ನಾವು. ಅಂದರೆ ನೀವು ಮನೇಲಿ ಇರ್ತೀರಲ್ಲ ಸಪ್ರೇಟಾಗಿ ದೇವಸ್ಥಾನದಲ್ಲಿ? ಸಪ್ರೇಟ್ ಮನೇಲಿ ಇರ್ಬಾರ್ದಲ್ಲ? ಮನೇಲೇನಿರಲ್ಲ, ಮನೆಗೆ ಹೋಗ್ಬೋದು, ತಪ್ಪೇನಿಲ್ಲ. ಮನೆಗೆ ಹೋಗ್ಬೋದು. ಅದು ಅಂಟು ಮುಂಟು ಹಾಕ್ಬಾರ್ದು. ಹಾಂ ನೋಡ್ ಅಣ್ಣ, ಜಾಸ್ತಿ ನೀರು ಬಂದಾಗ ಇಲ್ಲೆಲ್ಲ ಬರ್ತೀರಾ ನೀವು ಕರ್ಕೊಂಡು? ಇಲ್ಲಿಗೆಲ್ಲ ಬರಲ್ಲ? ಎಳ್ಬಿಡುತ್ತಲ್ಲ ನೀರು? ಅದೇ ಬಂಡೆ ಲೆವೆಲ್ ನೀರು ಬರುತ್ತೇನೆ. ಅದಕ್ಕೆ ಅಲ್ಲೆಲ್ಲ ಮಾರ್ಕ್ ಇದೆ ವಾಟ್ರದ್ದು. ಆ್ಯಕ್ಚುಲಿ ನೀವು ವೆರೈಟಿ ಫುಡ್ಗಳು, ಫಿಶ್ ಫುಡ್ಗಳೆಲ್ಲ ತಿನ್ನಬೇಕು ಅಂದರೆ ಮೇಕೆದಾಟೆಲ್ಲ ಹಿಂಗೆ ಯಾವೆ ಕಲ್ಗಳು. ವ್ಯೂ ಪಾಯಿಂಟು. ನೀವು ಹೊಗೇನಕಲ್ನ ತಮಿಳ್ನಾಡು ಸೈಡಿಂದ ಬಂದರೆ ಚೆನ್ನಾಗಿರುತ್ತೆ. ಕರ್ನಾಟಕ ಸೈಡಿಂದ ಬಂದರೆ ಅಷ್ಟು ನೀಟಾಗೇನು ಡೆವಲಪ್ ಆಗಿಲ್ಲ. ಒಂದು ಅಂದಾಜು ಇಲ್ಲಿ ಎಷ್ಟಣ್ಣ?
ಆಳ ಆ್ಯಕ್ಚುಲಿ ನನಗೂ ನೀರಂದರೆ ತುಂಬ ಭಯ, ಒಂಥರ ಧೈರ್ಯ ಮಾಡಿ ನೀರು ನೋಡ್ರಿ ಹೆಂಗೆ ಬಂದ್ಬಿಟ್ಟಿದ್ದೀವಿ. ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ನೋಡಿಲ್ವಲ್ಲ ಲೈಫಲ್ಲೆಲ್ಲ. ಒಂದು ಸಲನೂ ಬಂದಿರಲಿಲ್ಲ. ಲಾಸ್ಟ್ ಒಂದು 2 years ಬ್ಯಾಕ್ ಬಂದಿದ್ದಾಗ ಹಂಗೆ ಹೊಟ್ಟೋಗಿದ್ದೋ ನಾವು ಬೇಡ ಅಂದ್ಬಿಟ್ಟು ಇವಾಗ ಬಂದಿದ್ದೀವಿ. ಜಾಲಿ ಜಾಲಿ ಫುಲ್ ಜಾಲಿ. ಇದು ನೋಡ್ರಿ ಹೆಂಗೆ ನೀರು ಕೊರ್ದಿ ಬಂಡೆ ಹೆಂಗಾಗ್ಬಿಟ್ಟೈತೆ ಅಂದರೆ ವರ್ಷಗಟ್ಟಲೆ ಕೊರ್ದಿ ಮಾಡಿರ್ತದೆ ಈ ಬಂಡೆಗಳು ಕ್ರಿಯೇಟ್. ಇಲ್ಲೇನಾದ್ರು ದಬಕೊತ್ತು ಅಂದ್ಕೊಳ್ರಿ, ಗೋವಿಂದ ನೀರು ಫೋರ್ಸ್ ಬಂದಾಗ ನೋಡ್ಬೇಕು. ಇಲ್ಲಲ್ಲ ಫುಲ್ಲು ಕಾಣಿಸೋದೇ ಇಲ್ಲ, ಅಷ್ಟು ಅದ್ರ ಲೆವೆಲ್ಗೆ ನೀರು ತುಂಬಿರುತ್ತೆ ಬಂಡೆ ಲೆವೆಲ್ಗೆ. ಸೊ ಗಾಯ್ಸ್, ನಾನೇನು ಹೇಳ್ತೀನಿ ಅಂದರೆ ಈ ಥರ ತೆಪ್ಪ ರೈಡಿಂಗು, ಬೋಟ್ ರೈಡಿಂಗ್ ಎಲ್ಲ ಮಾಡ್ತೀನಿ ಅಂದರೆ ಆಲ್ವೇಸ್ ವಿಯರ್ ದ ಸೇಫ್ಟಿ ಜಾಕೆಟ್ಸ್ನ ನೀವು ವಿಯರ್ ಮಾಡಿದ್ರೆ ಬೆಟರು. ಯಾಕಂದರೆ ಏನಾದ್ರು ಅಚಾನಕ್ಕಾಗಿ ಏನಾದ್ರು ಇನ್ಸಿಡೆಂಟು ಆಯಿತು ಅಂದರೆ ಒಂದು ಸ್ವಲ್ಪ ಚಾನ್ಸಸ್ ಇರುತ್ತೆ. ಯಾಕಂದರೆ ಈಗ ಆಲ್ಮೋಸ್ಟು ಇಂಡಿಯನ್ಸ್ಗೆ ಮಕ್ಳಿಗೆಲ್ಲ ಸ್ವಿಮ್ಮಿಂಗ್ ಬರೋಲ್ಲ, ಯಾಕಂದರೆ ಗೊತ್ತಲ್ಲ ಆಗೆಲ್ಲ ಇಂಡಿಯನ್ ಮದರ್ಸು ನೀರಿಗೆಲ್ಲ ಬಿಡ್ತಾ ಇರಲಿಲ್ಲ, ಕೆರೆ ಹತ್ರ ಸ್ವಿಮ್ಮಿಂಗೆಲ್ಲ ಮಾಡೋಕ್ಕೆ ಬಿಡೋಲ್ಲ. ದಟ್ಸ್ ವೈ ರೀಸನ್ ಮೋಸ್ಟ್ ಆಫ್ ದಿ ಮೆನ್ಸ್ಗೆ ಆಗಲಿ ವುಮೆನ್ಸ್ಗೆ ಆಗಲಿ ಸ್ವಿಮ್ಮಿಂಗ್ ಬರಲ್ಲ. ನೀವು ಯಾವಾಗಲಿ ಲೈಫ್ ಜಾಕೆಟ್ನ ವಿಯರ್ ಮಾಡೋದು ತುಂಬ ಸೇಫ್ಟಿ ಅನಿಸುತ್ತೆ. ಯಾವುದೇ ಕಾರಣಕ್ಕೂ ಅವ್ರು ಕೊಟ್ಟಿಲ್ಲ ಅಂದರೂ ನೀವೇ ಕೇಳಿ ತೊಗೊಳ್ರಿ. ಕರ್ನಾಟಕ ಸೈಡಲ್ಲಿ ಅಷ್ಟೊಂದು ಡೆವಲಪ್ ಆಗಿಲ್ಲ ಇನ್ನು. ತಮಿಳ್ನಾಡು ಸೈಡಿಂದ ಏನು ಬಂದರೆ ನಾವು ಫಿಶ್ ತಗೊಟ್ರೆ ಅಲ್ಲೇ ಅಡುಗೆ ಮಾಡಿಕೊಡ್ತಾರೆ, ಚಿಕನ್ನು ಅಷ್ಟೇ ಮಾಡಿಸ್ಬೋದಲ್ಲಿ. ಮತ್ತು ಇನ್ನೊಂದು ಮೇಯ್ನ್ ಅಂದರೆ ಆಯಿಲ್ ಮಸಾಜು ಚೆನ್ನಾಗಿ ಮಾಡ್ತಾರೆ ಅಲ್ಲಿ. ಈ ಕರ್ನಾಟಕ ಸೈಡು ಇದೆಯೋ ಏನೋ ಗೊತ್ತಿಲ್ಲ, ನಾನು ನೋಡಿಲ್ಲ ಇವಾಗಂತೂ. ನಮ್ಮನ್ನು ಕೇಳಿದ್ದಾರೆ ಇವರು ತಿರ್ಗಿಸ್ತೀನಿ ಜೋರಾಗೆ ಓಕೆನಾ ಅಂತ, ಬಟ್ ನಾವು ಒಪ್ಕೊಂಡಿಲ್ಲ. ನಿಧಾನಕ್ಕೆ ತಿರ್ಸಿ ಅಂತ ನಾವು ಸ್ವಲ್ಪ ಭಯ ಅಲ್ಲ, ಸೊ ಹಾಗಾಗಿ ನಿಧಾನಕ್ಕೆ ತಿರ್ಸಿ ಅಂತ ಹೇಳಿದ್ದೀವಿ. ತಿರ್ಸ್ತಾವ್ರೆ ಇನ್ನೂ. ಆ್ಯಕ್ಚುಲಿ ಅಂದರೆ ನೀವು ಇವಾಗ ನೋಡ್ತಾ ಇದ್ದೀರಲ್ಲ ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ, ಸಾಕು ಅಂತ ರಿಟರ್ನ್ ಹೋಗ್ತಾ ಇದ್ದೀವಿ ನಾವು. ನೋಡಿ ಅಲ್ಲಿ ಆ ಗ್ಯಾಪ್ ಇದೆಯಲ್ಲ ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ. ಆ ಸೈಡು ಫಾಲ್ಸ್ಗಳಿದೆ. ಕರ್ನಾಟಕ ಗೌರ್ಮೆಂಟು ಕರ್ನಾಟಕ ಸೈಡಿಂದ ಜಾಸ್ತಿ ಟೂರಿಸ್ಟ್ಗಳನ್ನ ಬರೋ ಥರ ಫೆಸಿಲಿಟಿಗಳು ಕೊಟ್ಟರೆ ಚೆನ್ನಾಗಿ ಇನ್ನೂ ಡೆವಲಪ್ ಆಗುತ್ತೆ. ಬಟ್ ಟೆಂಡರ್ ಮೇಲೆ ನಡೆಸ್ತಾ ಇರ್ತಾರೆ, ಅವ್ರು ಮಾಡಿಸಿದ್ರೆ ಈ ಟೆಂಡರ್ ಆ ಟೆಂಡರ್ ಕಂಪ್ಲೇಂಟ್ ಮಾಡ್ಬಿಡ್ತಾರಲ್ಲ, ಇಬ್ರಿಗೂ ಭಾಳ ಜಗಳ ಮಾಡಿದ್ರೆ ಅಂತ ಅವ್ರು ಸ್ಟಾಪ್ ಮಾಡ್ಬಿಡ್ತಾರೆ. ಅದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗ್ತವ್ರೆ. ಈ ಕಡೆಯಿಂದ ಬರೋರ್ನ ಇವ್ರು ಮೇಂಟೈನ್ ಮಾಡ್ತಾರೆ, ಆ ಕಡೆಯಿಂದ ಬರೋರ್ನ ಅವ್ರು ಮೇಂಟೈನ್ ಮಾಡ್ತಾರೆ ಅಲ್ವಾ ಅಣ್ಣ? ಹಾಂ, ಈ ಕಡೆ ಎಷ್ಟಾಗುತ್ತೋ ಅದು ಅವ್ರಿಗೆ, ಆ ಕಡೆ ಎಷ್ಟಾಗುತ್ತೋ ಇವ್ರಿಗೆ. ಯಾಗ್ರೋ ಟೈಮಲ್ಲಿ ಎಲ್ಲಿ ಕಲ್ಲು ಹೊಡಿತದೆ ಯಾರು ಗೊತ್ತು. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.